ಸುಮಾರು 50 ಸಿನಿಮಾಗಳಲ್ಲಿ ನಟಿಸಿದ್ದ ನಟಿಯ ಸಿನಿ ಜೀವನ ಒಂದು ಎನಿಮೆಸ್ನಿಂದ ಹಾಳಾಯಿತು. ಮೆಮ್ಸ್ ಲೀಗ್ ಬಳಿಕ ಅವಕಾಶಗಳಿಂದ ದೂರವಾದ ನಟಿ ಸದ್ಯ ಬಣ್ಣದ ಲೋಕದಿಂದ ದೂರವಾಗಿ ವೃಂದಾವನದಲ್ಲಿ ಸಾಮಾನ್ಯ ಮಹಿಳೆಯಂತೆ ಜೀವನ ನಡೆಸುತ್ತಿದ್ದಾರೆ. ಗೆಳೆಯನೊಂದಿಗೆ ಕಳೆದ ಖಾಸಗಿ ಕ್ಷಣದ ಮೆಮ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಇದೀಗ ಆಸ್ತಿಕ ಜೀವನದಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದಾರೆ. ಇದೀಗ ಕೃಷ್ಣ ಭಕ್ತೆಯಾಗಿ ನಟಿ ಬದಲಾಗಿದ್ದಾರೆ. ಭೋಜಪುರಿ ಸಿನಿಮಾ ಅಂಗಳದ ನಟಿ ಪ್ರಿಯಾಂಕಾ ಪಂಡಿತ್ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ. ನಟನೆಯಿಂದ ದೂರವಾಗಿರುವ ಪ್ರಿಯಾಂಕಾ ಪಂಡಿತ್ ಕೃಷ್ಣ ಭಕ್ತೆಯಾಗಿ ಬದಲಾಗಿದ್ದಾರೆ. ಸಿನಿಮಾ ಲೋಕಕ್ಕೆ ಗುಡ್ ಬೈ ಹೇಳಿರುವ ಪ್ರಿಯಾಂಕಾ ಪಂಡಿತ್ ಸಾಧ್ವಿಯಾಗಿ ಬದಲಾಗಿದ್ದಾರೆ. ಎನ್ಎಂಎಸ್ ಲೀಗ್ ಬಳಿಕ ಪ್ರಿಯಾಂಕಾ ಪಂಡಿತ್ ರಹಸ್ಯವಾಗಿ ಮದುವೆಯಾಗಿದ್ದಾರೆ ಎಂಬ ವರದಿಗಳು ಪ್ರಕಟವಾಗಿದ್ದವು. ಪ್ರಿಯಾಂಕಾ ಪಂಡಿತ್ ಭೋಜಪುರಿ ಸಿನಿಮಾದ ಜನಪ್ರಿಯ ಕಲಾವಿದೆ. ಪವನ್ ಸಿಂಗ್ ಮತ್ತು ಕೇಸರಿ ಲಾಲ್ ರಂತಹ ಸೂಪರ್ ಸ್ಟಾರ್ಗಳೊಂದಿಗೆ ಕೆಲಸ ಮಾಡಿರುವ ಪ್ರಿಯಾಂಕಾ ಪಂಡಿತ್ ಸುಮಾರು 50ಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಗೆಳೆಯನೊಂದಿಗಿನ ಖಾಸಗಿ ಕ್ಷಣದ ಎನ್ಎಂಎಸ್ ಲೀಗ್ ಬಳಿಕ ನಟಿ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದ್ದರು. ಈ ಒಂದು ಎನ್ಎಂಎಸ್ ಪ್ರಿಯಾಂಕಾ ಪಂಡಿತ್ ಅವರ ವೃತ್ತಿ ಜೀವನವನ್ನೇ ಕೊನೆಗೊಳಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ್ದ ನಟಿ ಪ್ರಿಯಾಂಕಾ ಪಂಡಿತ್, ಎನ್ಎಂಎಸ್ನಲ್ಲಿರೋದು ನಾನಲ್ಲ, ಇದು ನಕಲಿ ವಿಡಿಯೋ ಎಂದು ಸ್ಪಷ್ಟನೆ ನೀಡಿದರು. ಎನ್ಎಂಎಸ್ ಲೀಗ್ ಬಳಿಕ ಪ್ರಿಯಾಂಕಾ ಪಂಡಿತ್ ಅವರಿಗೆ ಕೆಲಸ ಸಿಗುವುದು ತುಂಬಾ ಕಡಿಮೆಯಾಯಿತು. ನಂತರ ಹಂತ ಹಂತವಾಗಿ ಬಣ್ಣದ ಜಗತ್ತಿನಿಂದಲೇ ಪ್ರಿಯಾಂಕಾ ಪಂಡಿತ್ ದೂರವಾದರು. ಕೃಷ್ಣ ಭಕ್ತಿಯಲ್ಲಿ ಲೀನರಾದ ಪ್ರಿಯಾಂಕಾ ಪಂಡಿತ್ ಪ್ರೇಮಾನಂದ ಮಹಾರಾಜರ ಭಕ್ತೆಯಾಗಿ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗೆ ಮದುವೆ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಅಭಿಮಾನಿಗಳಿಗೆ ಶಾಕ್ ನೀಡಿದ್ದರು. ಆದರೆ ಮದುವೆಯ ಯಾವ ಫೋಟೋದಲ್ಲಿಯೂ ಗಂಡನ ಮುಖ ಕಾಣಿಸುತ್ತಿರಲಿಲ್ಲ. ವರನಿಲ್ಲದ ಮದುವೆನಾ ಎಂದು ಅಭಿಮಾನಿಗಳು ಪ್ರಶ್ನೆ ಮಾಡಿದ್ದರು. ಆದ್ರೆ ಅಭಿಮಾನಿಗಳ ಪ್ರಶ್ನೆಗೆ ಮಾತ್ರ ಪ್ರಿಯಾಂಕಾ ಪಂಡಿತ್ ಉತ್ತರಿಸಿಲ್ಲ ಮತ್ತು ಇದುವರೆಗೂ ಪತಿ ಯಾರು ಎಂಬುದನ್ನು ಬಹಿರಂಗಪಡಿಸಿಲ್ಲ. ಕೆಲವರ ಪ್ರಕಾರ ಇದೊಂದು ಸುಳ್ಳು ಸುದ್ದಿಯಾಗಿದೆ. ಪ್ರಚಾರಕ್ಕಾಗಿ ನಟಿ ಈ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಎಂದು ಕಮೆಂಟ್ ಮಾಡಿದ್ದರು. ಸದ್ಯ ಸಾಮಾಜಿಕ ಮಾಧ್ಯಮದಲ್ಲಿ ತುಂಬಾ ಸಕ್ರಿಯರಾಗಿರುವ ನಟಿ ಪ್ರಿಯಾಂಕಾ ಪಂಡಿತ್ ಮಥುರಾ ವೃಂದಾವನದ ವಿಡಿಯೋಗಳು ಮತ್ತು ಫೋಟೋಗಳನ್ನು ಸಹ ಹಂಚಿಕೊಳ್ಳುತ್ತಲೇ ಇದ್ದಾರೆ. ವೃಂದಾವನದಲ್ಲಿ ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಜೌನ್ಪುರದಲ್ಲಿ ಜನಿಸಿದ ಪ್ರಿಯಾಂಕಾ ಪಂಡಿತ್ ಬೆಳೆದದ್ದು ಅಹಮದಾಬಾದ್ನಲ್ಲಿ. ನಂತರ ಸ್ವಲ್ಪ ದಿನ ಮುಂಬೈನಲ್ಲಿ ಕೆಲಸ ಮಾಡಿ ಭೋಜ್ಪುರಿ ಸಿನಿಮಾ ಅಂಗಳಕ್ಕೆ ಎಂಟ್ರಿ ನೀಡಿದರು. ಕಡಿಮೆ ಸಮಯದಲ್ಲಿಯೇ ಸ್ಟಾರ್ ಹೀರೋಗಳ ಜೊತೆ ಕೆಲಸ ಮಾಡುವ ಅವಕಾಶ ಪ್ರಿಯಾಂಕಾ ಪಂಡಿತ್ ಅವರಿಗೆ ಸಿಕ್ಕಿತ್ತು. ಸುಮಾರು